ಒಂದ್ಸಲ ಸಂಶೋಧಕರು ಆರ್ಕಾಸ್ಗಳ ಕುರಿತು ರಿಸರ್ಚ್ ಮಾಡೋ ಉದ್ದೇಶ ಇಟ್ಕೊಂಡು ಅವುಗಳನ್ನ ಹತ್ರ ಸೆಳೆಯೋದಕ್ಕೋ ಇಲ್ಲ ಸೆರೆ ಹಿಡಿಯೋದಕ್ಕೋ ಗೊತ್ತಿಲ್ಲ ಸಮುದ್ರದ ಕೆಳಗೆ ಆರ್ಕಾಗಳ ಧ್ವನಿಯನ್ನ ಫುಲ್ ವಾಲ್ಯೂಮ್ ಕೊಟ್ಟು ಪ್ಲೇ ಮಾಡ್ತಾರೆ ಬರ್ಲಿ ಅಂತ. ಇನ್ನೇನ್ ಬಂತು ಅಂತಿರುವಾಗ್ಲೇ ನನ್ನ ಮಗುಂದು ಈ ಪೈಲಟ್ ವೇಲ್ಗಳು ಗುಂಪ್ ಕಟ್ಕೊಂಡು ಅಣ್ಣ ಅಂತ ಬರೋದ. ಪೈಲಟ್ ವೇಲ್ಸ್ ಇರೋ ಕಡೆ ಆರ್ಕಾಸ್ ಬರಲ್ಲ. ಎರಡರ ಮಧ್ಯೆ ಬೇಟೆಗೋ ಅಸ್ತಿತ್ವಕ್ಕೋ ಜಾಗಕ್ಕೋ ಅಂತ ರೈವಲ್ರಿ ನಡೀತಾ ಇದೆ. ಆಕ್ಚುಲಿ ಈ ಪೈಲಟ್ ವೇಲ್ಸ್ ನ ಎಲ್ಲ ಫಾಲ್ಸ್ ಕಿಲ್ಲರ್ ವೇಲ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನನ್ನೂ ಸೇರಿ. ಅವೆರಡು ಒಂದೇ ತರ ಕಾಣೋದ್ರಿಂದ. ಆರ್ಕಾಸ್ ಆದ್ಮೇಲೆ ಇದೇ ಎರಡನೇ ಅತಿ ದೊಡ್ಡ ಡಾಲ್ಫಿನ್. ಆದ್ರೂ ಇವೇನಾದ್ರೂ ಕಂಡ್ರೆ ಆರ್ಕಾಸ್ ಜಾಗ ಖಾಲಿ ಮಾಡ್ತಾವಂತೆ. ಇವೇನು ಆರ್ಕಾಸ್ ಗಳಷ್ಟು ಘಟಾನುಘಟಿಗಳಲ್ಲ ಕಣ್ರಿ. 25 ಅಡಿ ತನಕ ಉದ್ದ ಬೆಳೆಯುತ್ತೆ, 4,500 ಕಿಲೋ ಅಷ್ಟು ಭಾರ ಇರುತ್ತೆ. ಆರ್ಕಾಸ್ಗಳ ಗುಂಪಲ್ಲಿ 30ರಿಂದ 50ರಷ್ಟು ಇದ್ರೆ ಇದ್ರಲ್ಲಿ 100ರ ತನಕ ಟ್ರಾವೆಲ್ ಮಾಡ್ತವೆ. ಈ ಗ್ರೂಪ್ ನ ಒಬ್ಬ ಲೀಡ್ ಮಾಡ್ತಿರ್ತಾನೆ, ಅವನನ್ನ ಮಿಕ್ಕ ತಿಮಿಂಗ್ಲಗಳು ಫಾಲೋ ಮಾಡ್ತವೆ. ಹಾಗಾಗಿ ಅದನ್ನ ಲೀಡರ್ ಅವ್ರ ಪೈಲಟ್ ಅಂತ ಕರೆಯೋದು. ಮನುಷ್ಯರಿಗೆ ಇಲ್ಲಿ ತನಕ ತಲೆನೋವು ಕೊಟ್ಟಿಲ್ಲ. ಆದರೆ ಇದನ್ನು ಏನಾದ್ರೂ ಆರ್ಕಾ ತರ ಕ್ಯಾಪ್ಟಿವಿಟಿನಲ್ಲಿಟ್ಟು ಜಿಗಿ ನೆಗಿ ನಗು ಅಂತ ಟಾರ್ಚರ್ ಕೊಟ್ಟಿದ್ರೆ ತಲೆನೋವಲ್ಲ, ತಲೆನೇ ಇರ್ತಿರ್ಲಿಲ್ಲ. ಗಮನಿಸಿ, ಆರ್ಕಾ ಇಂದ ಮನುಷ್ಯರಿಗೆ ವೈಲ್ಡ್ ನಲ್ಲಿ ತೊಂದರೆ ಆಗಿಲ್ಲ. ಕ್ಯಾಪ್ಟಿವಿಟಿನಲ್ಲಿಟ್ಟು ಹಿಂಸೆ ಅನಿಸಿದಾಗ ತಿಕ್ಕಲತ್ತಿ ಟ್ರೈನರ್ ಒಬ್ಬಳನ್ನ ಸಾಯಿಸಿದ್ದು. ಮಾರಲ್ ಆಫ್ ದ ಸ್ಟೋರಿ ನೀವೇ ಹೇಳಿ.